ಊರಾಗಿನ ಹೆಣ್ಮಕ್ಳೆಲ್ಲ ಬರ್ಬೇಕಾದ್ರ ಬರಾಗ ಅಂದಿನ ಕಾಲಕ್ಕೆ ಬಂಗಾರದ ಬಟ್ಲ ಅವಾಗೆಲ್ಲ ಮನ್ಯಾಗ ಅಷ್ಟು ಸೌಕರ್ಯಕ್ಕಿತ್ತು ಊರೆಲ್ಲ. ಬಂಗಾರ ಬಟ್ಟಲದೊಳಗ ಬೆಳ್ಳಿ ಬಟ್ಟಲದೊಳಗ ಅಕ್ರಿ ಹಾಲು, ಈಗಿನ ಗತೆ ಡೇರಿಯಾಗಿನ ಹಾಲಲ್ಲ, ನೀರ್ ಹಾಕಿದ ಹಾಲಲ್ರಿ. ಹಿಂಡಿದ ಕೂಡ್ಲೆ ಹಸಿ ಹಾಲು ಅಂತೀವಲ್ಲ, ಹಸಿ ಹಾಲನ್ನ ತಗೊಂಡು ಸಿದ್ಧಾರೂಢಿಗೆ ಎಲ್ಲರೂ ತಗೊಂಡ್ಬರ್ತಿದ್ರು. ಎಲ್ಲರೂ ಒಂದೊಂದು ಕಪ್ ಹಾಲು ತಗೊಂಡ್ಬರ್ತಿದ್ರು. ಅವ್ರ ಮನ್ಯಾಗಿದ್ದಂತ ಹಣ್ಣು ತಗೊಂಡ್ಬರ್ತಿದ್ರು. ಆದ್ರೆ ಎಲ್ಲಾರ್ದು ಹಣ್ಣು ತಗೋತಿದ್ದಿಲ್ಲ ಸಿದ್ಧಾರೂಢರು, ಎಲ್ಲಾರ್ದು ಹಾಲು ತಗೋತಿದ್ದಿಲ್ಲ. ಎಲ್ಲಾರು ಒಳಗಿಂದ ಒಬ್ಬರದು ಒಂದು ಕಪ್ ಹಾಲು ತಗೋತಿದ್ರು. ಹಿಂಗ ನಡೆದಂತ ಸಂದರ್ಭದೊಳಗ ಶಾಸ್ತ್ರ ನಡೆದೈತಿ. 10,000 ಗಟ್ಲೆ ಹೆಣ್ಮಕ್ಳು ಬಂದಾರ, 10,000 ಗಟ್ಲೆ ಗಂಡು ಮಕ್ಳು ಬಂದಾರ. ಶಾಸ್ತ್ರ ಜೋರ್ ನಡೆದತಿ. ಅದ ಊರಾಗ ಒಬ್ಬಕ್ಕಿ ನೀಲವ್ ಅಂತ ಒಂದು ಮುದಿಕಿತ್ತ. ಬಹಳ ಬರ್ತಾನ ತಾಯಿದು. ಎಂತ ಬರ್ತಾನ ಅಂತಂದ್ರ, ಸಣ್ಣ ವಯಸ್ಸಿನಾಗ ಗಂಡ ಸತ್ತು ಹೋಗಿದ್ದ, ಮಕ್ಕಳಾಗಿದ್ದಿಲ್ಲ, ಇರ್ಲಾಕ ಮನಿ ಇಲ್ಲ, ಉಣ್ಲಾಕ ಹಣ್ಣಿಲ್ಲ. ಎಂತ ಬದುಕಂತಂದ್ರೆ ಬಹಳ ಕಷ್ಟದ ಜೀವನ ತಾಯಿದು. ಆಕೆ ಏನ್ ಕೆಲಸ ಮಾಡ್ತಿದ್ಲು ಅಂತಂದ್ರ, ಓಣ್ಯಾಗಿರುವಂತಹ ಸಾವುಕಾರ ಮನೆಗೆ ಹೋಗಿ ಅವ್ರ ಮನ್ಯಾಗಿನ ಮುಸ್ರಿ ಬಾಂಡೆಗೆ ತಿಕ್ಕಿ ಅವ್ರ ಮನ್ಯಾಗಿನ ಒಗ್ಯಾನ ಒಗದು ಬರಾಗ ಅವರೆಲ್ಲ ತಂಗಳು ಏನು ಉಳಿತಿತ್ತು ಅದನ್ನೆಲ್ಲ ಕಟ್ಟಿ ಕೊಡ್ತಿರೋ ಅದನ್ನ ತಿಂದು ತನ್ನ ಜೀವನ ಸಾಗಿಸ್ತಿದ್ಲು ನೀಲವ್ವ. ಒಂದು ದಿವಸ ಆಕಿ ಮನಿ ಹೆಂಗಿತ್ತು ಅಂತಂದ್ರ, ಅಂದಿನ ಕಾಲಕ್ಕೆ 3 ಮೂಲಿ ಗುಡಿಸಲಂತಿರ್ಲಿ. ಜಗಳ ಹಾಕಿದ ಗುಡಿಸಲ್ದಾಗ ಮತ್ತೊಬ್ರು ಕೊಂಡ್ರಾಕ ಬರಂಗಿಲ್ಲ, ಆಕಿ ಒಬ್ಬಕಿನ ಕೊಂಡ್ಬೇಕು, ಅಷ್ಟು ಸಣ್ಣದ ಗುಡಿಸಲ. ಇಂಥ ಮಳೆಗಾಲ ದಿನ ಬತ್ತು ಅಂತಂದ್ರ ಮಳೆ ಆಗಾಕತ್ರೆ ಎಲ್ಲ ಸೋರ್ತಿತ್ತು. ಮತ್ತೊಂದು ಕಟ್ಕೋಬೇಕಂದ್ರ ಮನಿಗೆ ಆಕಿಗೆ ₹1 ಇರ್ತಿರ್ಲಿಲ್ಲ. ಅಂತ ಪರಿಸ್ಥಿತಿ ಒಳಗ ಒಂದ್ ದಿವ್ಸ ಬಾಗಲ್ದಾಗ ಕುಂತಾಳ. ನೆರಮನಿ ಹೆಣ್ಮಕ್ಳೆಲ್ಲ ಚಲೋ 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 ರೇಷ್ಮೆ ಸೀರೆ ಉಟ್ಕೊಂಡು ಬಂಗಾರ ಬೆಳ್ಳಿ ಬಟ್ಟಲ್ದಾಗ ಹಾಲು ತಗೊಂಡು ಹಣ್ಣು ತಗೊಂಡು ದುರು ಎಲ್ಲರೂ ಹೊಂಟಾರ. ಎಲ್ರಿ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಹೊಂಟಾರ. ಈ ಮುದಿಕಲ್ಲಿ ಕುಂತಾಳ. ಒಬ್ಬ ಹೆಣ್ಮಗಳಂದ್ಲು, ಏ ಆಯಿ ನೀಲವ್ವ, ಇಲ್ಲಿ ಕುತ್ತೇನು ಮಾಡ್ತೀವಿ, ಮಠಕ್ಕೆ ಹೋಗಿ ಬರು ನಡಿ, ಪುರಾಣ ಬಹಳ ಚಂದ ಹೇಳೋರು ಬಂದಾರ, ಹೋಗಿ ಕೇಳ್ಕೊಂಡು ಬರ್ನು ಸಿದ್ಧಾರೂಢ ಅಜ್ಜನ ದರ್ಶನ ಮಾಡ್ಕೊಂಡ. ಹಾಕೆಂದ್ಲು, ಯವ್ವ ನನಗೆ 70-80 ವರ್ಷ ಆದವು, ಒಂದು ದಿನಾನು ನನಗೆ ಸಿದ್ಧಾರೂಢನ್ ನೋಡಿಲ್ಲ. ನನ್ನ ಗಂಡ ಸಣ್ಣಾಗಿದ್ದಾಗನೇ ಸತ್ತು ಹೋಗ್ಯಾನ, ಮದುವೆ ಆಗಿ 4 ವರ್ಷದಕ್ಕನೆ. ನನ್ನ ಬಡತನ ಪರಿಸ್ಥಿತಿ ಒಳಗೆ ನನಗೆ ಯಾವ ದೇವ್ರು ಬೇಡ, ದಿನರು ಬೇಡ, ನೀವು ಹೋಗಿ ಬರ್ರಿ ಅಂದ್ಲ. ಆ ಹೆಣ್ಮಗಳಂದ್ಲು, ನೋಡ್ತಾಯಿ, ಒಂದು ದಿವಸರೇ ಬಂದ ಮಹಾತ್ಮರ ದರ್ಶನ ಮಾಡ್ಕೊ, ನಿನ್ನ ಮುಂದಿನ ಜನ್ಮದಾಗರೇ ನಿನಗ ದೇವ್ರು ಚಲೋದಂತ ಅನ್ನ ಕೊಡ್ತಾನಂತಂದಾಗ ಏನಕ್ಕಾಗಲ್ತಕ್ಕಂತ ತಿಳ್ಕೊಂಡು ಮುದುಕಿ ಅಲ್ಲಿಂದ ಅವ್ರ ಬೆನ್ನ ಹತ್ತಿ ಬಂದ್ಲು. ಮೈನಾಗ ಒಂದ ಸೀರಿತ್ತು ನೀಲವ್ಗ, ಬಹಳ ಬಡ್ತಾನ. ಆ ಸೀರೆ ಎಲ್ಲ ಕಡೆ ಹರಿದಿತ್ತಂತ್ರಿ. ಗಂಟು ಹಾಕಿದ್ಲಂತ, 18 ಗಂಟು ಹಾಕಿಳತ್ ಸೀರೆ. ಅಂತ ಬಡತನದೊಳಗ ಮುದುಕಿ ಪುರಾಣ ಕೇಳಕ್ಕೆ ಎಲ್ಲಿಗೆ ಬಂದಾಳಂದ್ರ ಸಿದ್ಧಾರೂಢಪ್ಪನ ಮಠಕ್ಕೆ ಬಂದಾಳ. ಪುರಾಣ ಬಹಳ ಜೋರು ನಡೆದೈತಿ. ಈಕೆ ಎಂದು ಪುರಾಣ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ. ಬಂದೊಂದು ಗಾಡಿಗೆ ದಂಡಿಗೆ ಆಧಾರಾಗಿ ಕೂತು ಬಿಟ್ಲು. ಸಿದ್ಧಾರೂಢರು ಹೇಳ್ತಿದ್ರು, ಏನ್ ಹೇಳ್ತಿದ್ರಂತಂದ್ರ, ಮಾನವ ಜನ್ಮಕ್ಕೆ ಬಂದ ಮ್ಯಾಲ ಪುಣ್ಯದ ಬುತ್ತಿ ಕಟ್ಟಿಕೊಂಡು, ಮಾನವನ ಜನ್ಮಕ್ಕೆ ಬಂದ ಮ್ಯಾಲ ಪುಣ್ಯದ ಬುತ್ತಿ ಕಟ್ಟಿಕೊಂಡು ಹೋಗಬೇಕಾದ್ರೆ ನೀನು ಗುರುವಿನ ಮಗಳಾಗಬೇಕಪ್ಪ ಅಂತೇಳಿ ಚಂದಾಗಿ ಹೇಳಕತ್ತಿದ್ರು. ಮುದುಕಿಗೆ ಅದು ಒಂದು ಮಾತು ತಲೆಯಾಗಿ ಸೇರಿತ್ತು ನೋಡಿ. 80 ವರ್ಷ ಆಗ್ಯಾವ ನನಗ, ಒಂದು ದಿವಸ ದಾನ ಧರ್ಮ ಏನೂ ಮಾಡ್ಲಿಲ್ಲ. ಇವತ್ತರೇ ಒಂದು ದಿವಸ ಅಪ್ಪನ ಮಾತು ಕೇಳಿದ್ನೆಲ್ಲ ಅಂತ ತಲೆಯಾಗ ತಿರುಗಲಾಕೈತು. ಪುರಾಣ ಮುಗೀತು. ಮುಗಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಎಲ್ಲರೂ ಹಾಲು ಹಣ್ಣು ತಗೊಂಡು ಬಂದಿದ್ರು. ಒಬ್ಬರದ ತಗೊಂಡ್ರು. ಸಿದ್ಧಾರೂಢಪ್ಪ ಅವರು ಪ್ರಸಾದ ಮಾಡಿದ್ರು. ಎಲ್ಲರೂ ಪಾದಕ್ಕೆ ನಮಸ್ಕಾರ ಮಾಡಿ, ಹನಿ ಹಚ್ಚಿ ನಮಸ್ಕಾರ ಮಾಡಿ ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ನೀಲವ್ವ 80 ವರ್ಷ ಪುರಾಣ ಒಂದು ದಿನ ಕೇಳಿಲ್ಲ. ಮನೆಗೆ ಹೋದ್ಲು. ಹೋಗಿ ಹೊತ್ಕೊಳಕ್ಕಿಲ್ಲ, ಹಾಸ್ಕೊಳಕ್ಕಿಲ್ಲ. ಒಂದು ಹರಕ್ ತಟ್ಟಿತ್ತು, ಅದ ತಟ್ಟ ಹೊತ್ಕೊಂಡು ಮಕ್ಕೊಂಡ್ಲು. ರಾತ್ರಿ ನಿದ್ದೆ ಹತ್ತುವತ್ತಕಿ. ಏನು ತಲೆಯಾಗಿ ಸೇರ್ತು ಅಂತಂದ್ರ, 80 ವರ್ಷ ನನ್ನ ಜೀವನ ಹಿಂಗ ಕಳೆದ್ನಿ. ಒಂದು ದಿನ ನಾನು ಗುರು ಅನ್ಲಿಲ್ಲ, ಲಿಂಗ ಅನ್ಲಿಲ್ಲ, ಜಂಗಮ ಅನ್ಲಿಲ್ಲ, ದಾನ ಧರ್ಮ ಏನೂ ಮಾಡ್ಲಿಲ್ಲ. ನನ್ನ ವ್ಯರ್ಥವಾಯ್ತಲ್ಲ ನನ್ನ ಜೀವನ ಅಂದು ಅಳಾಕ್ ಶುರು ಮಾಡ್ತಾಳ.
ಅಳಾಕ್ ಶುರು ಮಾಡಿದ್ರಾಗ ನೆರಮನಿ ಗಂಗವ್ವ ಅನ್ನುವಂತ ಹೆಣ್ಮಗಳು ಬಂದು ತಟ್ಟಿ ಬಾಗಲ ಬಡದ್ಲ. ನೀಲವಾಯಿ ಮಕ್ಕೊಂಡೇನಂತ ಕೇಳಿದ್ಲು. ಈಕೀಗ ಅದ ಇನ್ನು ಮನಗಿದ್ಲು. ಯಾಕಂತಂದ್ರೆ 2-3 ದಿನ ಆತು, ಹೊಟ್ಟಿಗೆ ಏನೂ ಇದ್ದಿದ್ದಿಲ್ಲ, ಬಡತನ, ಯಾರೂ ಕೆಲ್ಸಕ್ಕೆ ಹಚ್ಚಿದ್ದಿಲ್ಲ, ಹೊಟ್ಟಿಗೇನೂ ಇಲ್ಲ, ಉಪವಾಸ ಮಕ್ಕೊಂಡಾಳ ನೀಲವಾಯಿ. ಗಂಗವ್ವ ಬಂದ್ಲು. ಯವ್ವ ಊಟ ಮಾಡಿದೇನಂತ ಕೇಳಿದ್ಲು. ಹೌದ್ ತಂಗಿ, ಈಗ ಊಟ ಮಾಡೇನೆ ಅಂತ ಸುಳ್ಳು ಹೇಳಿದ್ಲು. 3 ದಿನ ಉಪವಾಸ ಮಕ್ಕೊಂಡಾಳ. ಯವ್ವ ನಮ್ಮ ಮನ್ಯಾಗ ಎಮ್ಮಿ ಏದಿತ್ತು, ನಾವು ಎಮ್ಮಿ ಹೈನ ಮೀಸಲ ಹಿಡ್ದಿದ್ದು. ಮೀಸಲ ಹಿಡಿತಿರ್ಲಿಲ್ಲ, ಮೀಸಲ ಹಿಡ್ದಿದ್ದೀವು. ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ಊಟ ಮಾಡ್ಯಾರ, ಒಂದಿಟ್ಟ ತಂಗಳ ಮಜ್ಜಿಗೆ ಉಳಿದಿದ್ದು, ಮುಸ್ರ್ಯಾಗ ಚೆಲ್ಲೋದು ಏನೈತಿ ನಿನಗೆ ಕೊಡ್ಬೇಕಂತಂದನಲ್ಲಿ. ನೀಲವ್ಗೆ ಇಟ್ಟು ಸಂತೋಷ ಆತಲ್ಲ, ಯಾವ ಜನ್ಮದೊಳಗೆ ಪುಣ್ಯ ಮಾಡಿದ್ನಿವ, ತಂದು ಕೊಟ್ಟಿ ಭಾಳ ಚಲೋ ಆತಂದು. ಮನ್ಯಾಗ ಒಂದು ಪರ್ಯಾನ ಇದ್ರ, ಅಂದಿನ ಕಾಲಕ್ಕೆ ಪರ್ಯಾನದೊಳಗೆ ಊಟ ಮಾಡ್ತಿದ್ರು. ಎಲ್ಲ ಮಣ್ಣಿನ ಗಡಿಗೆ, ಹಾಲು ಕಾಸದಾದ್ರು ಮಣ್ಣಿನ ಗಡಿಗ್ಯಾಗ ಹಾಲು ಕಾಸ್ತಿದ್ರು. ಆಗ ಸಿದ್ಧಾರೂಢ ಅಜ್ಜವ್ರದು ನೆನಪಾತು. ಯಾರಿಗೆ? ನೀಲವ್ಗ. ಆ ಮಜ್ಜಿಗೆ ಏನದಾವ್ ನೋಡ್ರಿ, ಅದನ್ನ ಕುಡಿಬೇಕು, ಮಕ್ಕೋಬೇಕು, ಹೊಟ್ಟೆ ತಣ್ಣಗಾಕತ್ತ ಚಿಂತೆ ಮಾಡಕತ್ತಿದ್ಲು. ಹಿಂಗ ತಗೊಂಡು ಬಾಯಿಗೆ ಹಚ್ಚಬೇಕು ಅನ್ನೋದ್ರಾಗ ಥತ್ತ ನೆನಪಾತ್ ನೀಲವ್ಗ. ಎಲ್ಲಾರು ಬಂಗಾರ ಬಟ್ಟಲದೊಳಗೆ ಬೆಳ್ಳಿ ಬಟ್ಟಲ್ದಾಗ ಸಿದ್ಧಾರೂಢ ಅಜ್ಜಗ ಹಾಲು ಹಣ್ಣು ಓದ್ ಕೊಡ್ತಾರು. ನನ್ನ ಜನ್ಮಂತೂ ಮುಗಿದ ಹೋಗೈತಿ. ಇವು ಏನು ತಂಗಳ ಮಜ್ಜಿಗೆ ಅದಲ್ಲ, ನಾಳೆ ಓದು ಸಿದ್ಧಾರೂಢ ಪಟ್ನಿಂದ್ರ ನನ್ನ ಜನ್ಮ ಸಾರ್ಥಕ ಆಗ್ತೈತೆ ಅಂತ ಈಕಿ ಚಿಂತೆ ಮಾಡಕತ್ತ. ಆ ಮಜ್ಜಿಗೆ ಏನ್ ಮಾಡಿದ್ಲು, ಬಾಯಾಗ ಹಿಂಗ ಹಚ್ಚು ಕುಡಿಬೇಕು ಅನ್ನೋದ್ರಾಗ ಥತ್ನ ನೆನಪಾತು. ತೆಗೆದು ಇಟ್ಲ್ರಿ ಕಡೆಕ ಇಟ್ಟು, ರಾತ್ರಿ ತಾನ ಹರಿದಂತ ಶರ್ಗ ಅದ್ರ ಮ್ಯಾಲ ಹೊಚ್ಚಾಳ, ಅದ್ರ ಮ್ಯಾಲ ಒಂದು ಕೈ ಇಟ್ಟಾಳ. ರಾತ್ರಿ ಬೆಕ್ಕದು ಬಂದು ಕುಡ್ದು ಹಾದಿತ್ತಂತೇಳಿ ಅದನ್ನ ಕವಲ ಮಾಡ್ಕೊತ ಬೆಳತಾಕ ಮಲ್ಕೊಂಡ್ಲು. ಹರ್ಯಾಗ ಎದ್ದು ದಿನ ಏನ್ ಮಾಡಕ್ಕೆ ಹೋಗಿ ಅದ ಸೀರಿನ ಹೊಳಿಗೆ ಹೋಗಿ ಜಳಕ ಮಾಡೋದು, ಅದ ಸೀರಿನ ಒತ್ತಾಟಿ ಹಿಂಡುದು, ಅದನ್ನ ನೀಗ್ ಹಚ್ಕೊಳ್ಳೋದು, ಮತ್ ಹಂಗ ಬಂದು ಮನೆ ಹಾಕೊಂಡ್ರುದು. ಒಂದ ಸೀರಿತ್ತು ತಾಯಿ. ಅಂತ ಬಡತನ. ಆ ಸಂದರ್ಭದೊಳಗ ಸಂಜೆ ಆತು, 5 ಆತು, ಯಾವಾಗ ಹೊತ್ತು ಮುನಿಗಿತ್ತು, ಯಾವಾಗ ಮಠಕ್ಕೆ ಹಾದಿ ಏನು ಅಂತ ಚಿಂತೆ ಮಾಡಕತ್ತಾಳ ನೀಲವ್ವ. 5 ಆತು, ಸಿದ್ಧಾರೂಢನ ಮಠಕ್ಕೆ ನಾ ಹೋಗ್ಬೇಕು, ಈ ಮಜ್ಜಿಗೆ ಎಲ್ಲ ಓದ್ ನಮ್ಮಪ್ಪಗೆ ಕೊಡ್ಬೇಕು ಅಂದ್ಲು. 5 ಗಂಟೆಕ ಹೋಗಿ ತಣ್ಣೀರ್ ಜಳಕ ಮಾಡ್ಯಾಳು. ಜಳಕ ಮಾಡಿ ಮಡಿಲೇತ ಎಲ್ಲ ತಟ 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 ಹನಿ ಬೀಳಾಕತ್ತಾವ. ಮೇ ಎಲ್ಲ ತೋದತ್ತಿ. ಮನಿಗೆ ಓಡ್ಕೊತ ಬಂದು ಕೈಯಾಗ ಪರ್ಯಾನ್ ಹಿಡ್ದಾಳ. ಮ್ಯಾಗ ಒಂದು ಶರ್ಗ ಮುಚ್ಚಾಳ. ಓಡ್ಕೊತ ದುರು ಎಲ್ಲಿಗೆ ಹೊಂಟಾಳ ಅಂತಂದ್ರ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಹೊಂಟಾಳ. ಮಠಕ್ಕೆ ಹೋಗೋದ್ರಾಗ ಪುರಾಣ ಜೋರ್ ನಡೆದೈತ್ರಿ. ಹೋಗಿ ಒಂದು ದಂಡಿಗೆ ಕುತ್ಲು. ಪುರಾಣ ಕಡೆ ಲಕ್ಷ್ಯ ಲಕ್ಕಿದು. ಯಾವಾಗ ಪುರಾಣ ಮುಗಿದಿತ್ತು, ಓದ್ ಸಿದ್ಧಾರೂಢ ಅಜ್ಜಿಗೆ ಯಾವಾಗ ಕೊಟ್ಟಿನ ಇದನ್ನ, ಈ ಚಿಂತೆ ಮಾಡ್ಕೊತ ಕುಂತಾಳ. ಒಂದು ತಾಸು ಶಾಸ್ತ್ರ ಮುಗೀತು. ಮುಗಿದ ನಂತರ ಎಲ್ಲ ಹೆಣ್ಮಕ್ಳು, ದೊಡ್ಡ ದೊಡ್ಡ ಸಾಹುಕಾರ ಹೆಣ್ಮಕ್ಳು, ಮೈತುಂಬ ಬಂಗಾರ ಎಲ್ಲ ದಾಗಿನ ಹಾಕೊಂಡು ಬಂದಾರ. ಮತ್ತ ಈ ಅಂತದಾಗಿ ಹರಕ್ ಸೀರಿ, ಅದಕ್ಕೆ 18 ಗಂಟ. ಈಕಿನ ಯಾರು ಮಾತಾಡ್ಸ್ಬೇಕು ನೀಲವ್ನಲ್ಲಿ? ಎಲ್ಲಾರು ಮುಗಿತು. ಎಲ್ಲಾರು ಮ್ಯಾಲ ಕುಂತಾರ. ಸಿದ್ಧಾರೂಢಪ್ಪಗಳು ಅಪ್ಪ ನಂದು ತಗೋರಿ ಅಂತೇಳಿ ಹಣ್ಣ ಹಾಲ ಹಿಂಗ ಕೊಡಾಕತ್ಯಾರ. ಈಕ ನೀಲವ್ ಎಲ್ಲಾರನು ಸರಸ್ಗೋತ ಒಂದ್ ಕೈಯಾಗ ಪರ್ಯಾನ್ ಹಿಡ್ದಾಳ ಮಜ್ಜಿಗೆದು. ಎಲ್ಲಾರನು ಒಂದ್ ಕೈಲಿ ಸರಸ್ಗೋತ ಎಲ್ಲಿಗೆ ಬಂದ್ಲು ಅಂದ್ರ, ಎಲ್ಲಿ ಸಿದ್ಧಾರೂಢಪ್ಪಗಳು ಕೂತೇರೋ ಅಲ್ಲಿಗೆ ಬಂದಳ್ರಿ. ಅಪ್ಪ ನಾನು 80 ವರ್ಷದ ಮುದುಕಿ ಆದ್ನಿ, ಒಂದು ದಿನ ದಾನ ಧರ್ಮ ಮಾಡ್ಲಿಲ್ಲ, ಯಾರಿಗೆ ಒಂದಿಟ್ಟು ಕೈ ಎತ್ತಿ ಕೊಡುವಂತ ಮನಸ್ಸು ನನಗೆ ಗೊತ್ತಾಗ್ಲಿಲ್ಲ. ಯಪ್ಪ ಇವತ್ತರೇ ಒಂದು ದಿವಸ ನಾ ತಂದಂತ ಈ ತಂಗಳ ಮಜ್ಜಿಗೆ ಕುಡ್ದಿ ಅಂತಂದ್ರ ಈ ಜನ್ಮ ನಂದು ಸ್ವಾರ್ಥಕ ಆಗ್ತೈತಿಪ್ಪ, ಇದನ್ನು ಕುಡಿ ಅಂತೇಳಿ ತಿಳ್ಕೊಂಡ ಹಿಂಗ ಕೈ ಮಾಡಾಕತ್ತಾಳ್ರಿ. ಮ್ಯಾಲ ಕೈ ಮಾಡ್ಯಾಳ ನೀಲವ್ವ. ಹಿಂಗ ಕೈ ಮಾಡಿದ್ಲು. ಸಿದ್ಧಾರೂಢ ಅಜ್ಜವ್ರು ಹಿಂಗ ನೋಡಾಕತ್ತಾರ. ಹಿಂಗ ಕೈ ಮಾಡುದ್ರಾಗ ಯಾರೋ ಥತ್ನ ಕೈ ಬಡದ್ರು. ಕೈಯಾಗಿನ ಪರ್ಯಾನ ಥತ್ನ ನೆಲಕ್ಕೆ ಬಿದ್ದು ಬಿಡ್ತು. 10 ಹೋಳಾಗಿ ಬಿಡ್ತು ಎಲ್ಲ ಹೊಡೆದು. ಮಜ್ಜಿಗೆಲ್ಲ ನೆಲದ ಪಾಲ. ನೀಲವ್ಗ ಎಟ್ಟು ಕೆಟ್ಟ ಅನಿಸ್ತು ಅಂತಂದ್ರ, ಅಲ್ಲೇ ಸಿದ್ಧಾರೂಢ ಅಜ್ಜನ್ ಯಾರು ಕುಂತಾನ ತೆಳಗ ಕಟ್ಟೈತಿ. ಕಟ್ಟಿಗೆ ಒಂದು ಸೌನ ತಲಿ ಬಡ್ಕೊತಾಳ. ಅಪ್ಪ ನಾ ಎಂತ ಪಾಪ ಮಾಡೀನು, ಈ ಜನ್ಮದಾಗ ನಿನ್ನ ಬಾಯಾಗ ಒಂದು ಹನಿ ಮಜ್ಜಿಗೆ ಹಾಕೊಟ್ಟು ಪುಣ್ಯ ಮಾಡಿಲ್ಲ, ಇಲ್ಲೇ ನಿನ್ನ ಮುಂದೆ ಬಿದ್ದು ಸತ್ತು ಹೋಗ್ತಾನ ತಿಳ್ಕೊಂಡ
ಚೀರಾಡಿ ಅಳ್ಳಾಕ್ ಶುರು ಮಾಡ ನೀಲವ್ವ. ಸಿದ್ಧಾರೂಢಿಗೆ ಕೇಸ್ತು. ಎಲ್ಲ ಹೆಣ್ಮಕ್ಳು ಹೇಳ್ರಿ ಇವ ನೀವೆಲ್ಲ ಸರಿರಿ, ಎಲ್ಲಾರು ಸರಿ ಅಂತ ಎಲ್ಲ ಹೆಣ್ಮಕ್ಳು ಸರಿಸ್ತಾರ. ಸರಿಸಿ ಮ್ಯಾಲ್ ಕುಟ್ಟಂತ ಸಿಂಹಾಸನದ ಮ್ಯಾಲ ಕುಟ್ಟಂತ ಸಿದ್ಧಾರೂಢ ಅಜ್ಜವರು ಇಳಿದು ಎಲ್ಲಿಗೆ ಬಂದಾರ ಅಂತಂದ್ರ ಕೆಳಗೆ ಬಂದಾರ. ಬಂದು ಅವೇನು ಒಡೆದಿದ್ದು ನೋಡ್ರಿ ಎಲ್ಲ ಪರ್ಯಾಣ ತುಕಡಿ ಅತ್ರನ್ನ ಎಲ್ಲ ತಗೊಂಡು ತಮ್ಮ ಜೋಳಿಗ್ಯಾಗ ಹಾಕೋತಾರ. ಜೋಳಿಗ್ಯಾಗ ಹಾಕೊಂಡು ಎರಡು ಮೊಳಕಾಲ ನೆಲಕ್ಕೂರ್ಯಾರ, ಎಡ್ಡು ಕೈ ನೆಲಕ್ಕೂರ್ಯಾರ. ಕೆಳಗೆ ಬಿದ್ದಂತ ಮಜ್ಜಿಗಿನ ನಾಲ್ಗಿಲೆ ನೆಕ್ಕಿ ನೆಕ್ಕಿ ಎಲ್ಲ ಕುಡಿದು ಬಿಟ್ರಂತ ಸಿದ್ಧಾರೂಢ. ಎಲ್ಲ ಮಜ್ಜಿಗೆ ಕುಡಿದು ಬಿಟ್ರು. ಮಂದೆಲ್ಲ ಹೌಹಾರಿ ನೋಡಕತ್ತೈತಿ. ಏನ್ ಸಿದ್ಧಾರೂಢ, ನಾವು ಬಂಗಾರ ಬಟ್ಲಾಗ ತಂದದೀವಿ ಹಾಲ, ನಮ್ಮ ಹಾಲು ಕುಡಿವಲ್ಲ. ಹೋಗಿ ಹೋಗಿ ಆ ನೀಲವ್ ಹೊಲಸು ಎಲ್ಲಿದ ಮಜ್ಜಿಗೆ ತಂದತ್ತೋ ಆ ಮಜ್ಜಿಗೆ ನಕ್ಕಲಾಕತ್ತಾನ ಸಿದ್ಧಾರೂಢ. ಅವಾಗ ನೀಲವ್ಗ ಎತ್ತಿ ಮ್ಯಾಲ್ ತಗೋತಾರ. ಹಣಿಗೆ ಎಲ್ಲ ತೂತು ಬಿದ್ದು ರಕ್ತ ಸೋರಾಕತ್ತಿತ್ತು. ಸಿದ್ಧಾರೂಢ ತಮ್ಮ ಹೆಗಲ ಮ್ಯಾಲಿದ್ದಂತ ಶಲ್ಲೆ ತಗೊಂಡು ನೀಲವನ ಹನಿ ಮ್ಯಾಗಿನ ರಕ್ತ ಎಲ್ಲ ಒರೆಸ್ತಾರ. ತಾಯಿ ನೀಲವ್ವ, ಯಾವ ಜನ್ಮದಾಗ ನೀನು ನನ್ನ ತಾಯಿಯಾಗಿ ಹುಟ್ಟಿದ್ದೆವ ಗೊತ್ತಿಲ್ಲ. ಈ ಜನ್ಮದಾಗ ನನಗ ನಮ್ಮ ಅವನ ಮಲೆಯಾಗಿನ ಹಾಲು ಕೊಡದತ್ತ ನನಗ ಆನಂದ ಆತ ತಾಯಿ. ಇದು ಹಾಲಲ್ಲವ ಸ್ವರ್ಗದಾಗಿಂದ ಪರಮಾತ್ಮ ಕೊಟ್ಟಂತ ಅಮೃತ ಕೊಟ್ಟಷ್ಟು ನನಗ ಆನಂದ ಆಯ್ತು, ಆನಂದ ಆತ ತಾಯಿ ಅಂತ ಹೇಳಿ ತಿಳ್ಕೊಂಡು ಆಕಿ ತಲೆ ಮ್ಯಾಲ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢ. ನೀಲವ್ವ, ನೀ ಇನ್ನು ಬಂದದೀವ, ನನಗ ನೀ ಹಾಲು ಕೊಟ್ಟ ನನಗಿಟ್ಟು ಅಮೃತ ಕೊಟ್ಟೇದಿ ಅಂದ್ರ ಹೋಗಾಗ ನಿನ್ನ ಹೆಂಗ ಕಳಿಸಿಲ್ ತಾಯಿ. ಈ ಜೋಳಿಗ್ಯಾಗ ಕೈ ಹಾಕಂದ್ರು ಸಿದ್ಧಾರೂಢರು. ಜೋಳಿಗ್ಯಾಗ ಕೈ ಹಾಕಂದಾಗ ಆಕೆಂದ್ರಿಯಪ್ಪ, ನಿನ್ನ ಜೋಳಿಗ್ಯಾಗ ನಾ ಕೈ ಹಾಕೊಟ್ಟ ತಾಕತ್ತ ನನಗೆಲ್ಲೋ ಹಡ್ದಪ್ಪ. ನಿನ್ನ ಆಶೀರ್ವಾದ ಏನು ಕೈ ಇಟ್ಟೇ ಇಲ್ಲ, ನನ್ನ ಜನ್ಮ ಪಾವನ ಆಗಿ ಹೋಗೈತಪ್ಪ, ಇನ್ನು ಸಾಕು ಭಗವಂತ ಅಂತೇಳಿ ಕೈ ಮಾಡುದ್ರಾಗ ಸಿದ್ಧಾರೂಢರು ಕೈ ಹಾಕಿ ತೆಗಿತಾರ. ಅವು ಏನು ಒಡೆದದ್ದು ತುಕಡಿ 10-12 ತುಕಡಿ ಆಗಿದ್ದು ನೋಡ್ರಿ. ಅದನ್ನೆಲ್ಲ ತೆಗೆದು ಕಣ್ಣು ಮುಚ್ಚು ನೀಲವ್ವ ಅಂದ್ರು. ತಾಯಿ ಕಣ್ಣು ಮುಚ್ಚುತ್ತಾಳ. ಉಡಿ ಮಾಡ ತಾಯಿ ಅಂದ್ರು. ಹಿಂಗ ಉಡಿ ಮಾಡ್ಯಾಳ. ಉಡಿ ಒಳಗ ಹಿಂಗ ಹಾಕ್ತಾರ. ಕಣ್ಣು ಬಿಡ ನೀಲವ್ವ ಅಂದ್ರು. ಕಣ್ಣು ಬಿಟ್ಟು ನೋಡ್ತಾರ. ಅವು ಏನು ಒಡೆದಂತ ಎಲ್ಲ ತುಕಡಿದ್ದು ಎಲ್ಲ ಬಂಗಾರದ ತುಕಡಿಯಾಗಿ ಹೋಗಿ ಬಿಟ್ಟಿದ್ದು.